ಎಂಪ ಮೋಹನಪ್ಪ నాకు లోన్ ఇచ్చే కైందా ಎಂಪ ಮೋಹನಪ್ಪ నాకు లోನ್ ఇచ్చే కైందా ಕೇವಲ 100 ರೂಪಾಯಿ ಕೇವಲ 100 ರೂಪಾಯಿ ನಮಗೂ ಆಲಂಗೂರು ಚಿನ್ನಣ್ಣ ಮತ್ತು ಮಣ್ಕಲ್ ವೆಂಕಟೇಶಣ್ಣ ಅವರ ಗೈಡಿನಲ್ಲಿ ನಾವು ಬೆಳೆದು ಬಂದಿರೋದು. ಚುನಾವಣೆ ನಡೆದಿದೆ, ಇವತ್ತು ಬ್ಯಾಂಕ್ ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ಬರೀ 300 ರೂಪಾಯಿ ಸಾಲ ಕೊಡ್ತಾ ಇರ್ತದ್ದು. 2021-20ರಲ್ಲಿ 10 ಲಕ್ಷ ಬಂದಿದೆ ಲಾಭ. ಶಾಸಕರಾದಂತ ಸಮೃದ್ಧಿ ಮಂಜುನಾಥ್ ಅವರು ಇದ್ದಾರೆ. ಇವತ್ತು ಇದು ದೊಡ್ಡ ಒಂದು ಸೊಸೈಟಿ, ಏನು ನಮ್ಮ ಕಸ್ಬಾ ಸೊಸೈಟಿ ಇದೆ, ಇದು ತಾಲೂಕಿನಲ್ಲೇ ಬಹಳಷ್ಟು ದೊಡ್ಡ ಸೊಸೈಟಿ. ಗ್ರಾಮಗಳು ಸಹ ಜಾಸ್ತಿ ಇದೆ ಅನ್ಸುತ್ತೆ, ಹೆಚ್ಚಿನ ಗ್ರಾಮಗಳು ಮತ್ತು ನಗರ ಪಟ್ಟಣ ಇರ್ತಕ್ಕಂಥ ಒಂದು ಸೊಸೈಟಿ. ಈ ಚೌಲ್ಟ್ರಿ ಸಾಕಾಗಬಾರ್ದು. ಈ ಒಂದು ಏನು ನಾವು ಸರ್ವಸದಸ್ಯ ಸಭೆ ಮಾಡ್ತೀವಿ, ಈ ಚೌಲ್ಟ್ರಿ ಸಾಕಾಗಬಾರ್ದು. ಇದರ ಒಂದು ಶಕ್ತಿ ಏನಿದೆ ಅನ್ನೋದು ನಮ್ಮ ರೈತರು ಯಾರು ಸರಿಯಾಗಿ ಅರ್ಥ ಮಾಡ್ಕೊಂಡು. ಯಾಕೆಂತಂದ್ರೆ ಇವತ್ತು ನೋಡಿ, ತಿಪ್ಪಣ್ಣವರು ಅಧ್ಯಕ್ಷರಾಗಿದ್ದ ಉಪಾಧ್ಯಕ್ಷರು. ಆದ್ರೆ ಎಜುಕೇಶನ್ ಏನಿದೆ ಏನಿಲ್ಲ ಅನ್ನೋದು ಲೆಕ್ಕ ಇಲ್ಲ. ಒಬ್ಬ ರಾಷ್ಟ್ರೀಕೃತ ಬ್ಯಾಂಕ್ನ ಮ್ಯಾನೇಜರ್ಗೆ ಅವ್ರು ಸಂಬಳ ಕೊಡ್ತಾರೆ, ಇಂತಿಷ್ಟು ಎಜುಕೇಶನ್ ಮಾಡಿರ್ಬೇಕಂತಿರ್ತಾರೆ. ಅವ್ರಿಗೆ ಏನು ಶಕ್ತಿ ಪವರ್ ಇದೆ, ಅದಕ್ಕಿಂತ ಹೆಚ್ಚಿನ ಪವರು ಇಲ್ಲಿರ್ತಕ್ಕಂಥ ಒಂದು ಏನು ಅಧ್ಯಕ್ಷರಾಗ್ಬೋದು, ಕಾರ್ಯಕಾರಿ ಮಂಡಳಿ ಆಗ್ಬೋದು, ಅವ್ರಿಗೆಲ್ಲ ಇದೆ. ಇವತ್ತು ಬರೀ 100 ರೂಪಾಯಿ ಶೇರ್ ಕಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕೋಟ್ಯಾಂತರ ರೂಪಾಯಿ ಸಾಲ ಕೊಡ್ತಕ್ಕಂಥ ಅಧಿಕಾರ ಸಿಗುತ್ತೆ. ಬರೀ 100 ರೂಪಾಯಿ. ಎಷ್ಟು ನಿಮ್ಮ ಬಂಡವಾಳ? ಕೇವಲ 100 ರೂಪಾಯಿ. ನೀವು ಸಂಘದಲ್ಲಿ ಒಬ್ಬ ನಿರ್ದೇಶಕರಾಗಿ ಬಂದ್ರೆ ನೀವು ಜನಕ್ಕೆ ಕೋಟ್ಯಾಂತರ ರೂಪಾಯಿ ಸಾಲ ಕೊಡ್ತಕ್ಕಂಥ ಮಂಜೂರು ಮಾಡ್ತಕ್ಕಂಥ ಅಧಿಕಾರ ನಿಮ್ಗಿದೆ. ಇಂಥ ಒಂದು ಸಂಸ್ಥೆನ ಇದು ನಮ್ದಿದು. ಇವತ್ತು ಅವಾಗಲೇ ನಮ್ಮ ಮೋಹನ್ ಅವರು ಹೇಳ್ತಾ ಇದ್ರು, ನಾವು ಇಲ್ಲಿ ಸಾಲ ಕೊಡ್ತೀವಿ, ನೀವು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಇನ್ನೂ ಕಡಿಮೆ ಬಡ್ಡಿಗೆ ಅಲ್ಲೋಗಿ ತಗೊಂಡು ಫಿಕ್ಸೆಡ್ ಮಾಡ್ತೀರಿ ಅಂತ. ನಿಜ, ಇವತ್ತು 10 ವರ್ಷಗಳಿಂದ ಬ್ಯಾಂಕ್ ಸ್ವಲ್ಪ ದಿವಾಳಿ ಆಗಿತ್ತು. ಈಗ 2 ವರ್ಷಗಳಿಂದ ಕೆಲವು ಒಂದು ರಾಜಕಾರಣಗಳ ಒಂದು ಒತ್ತಡದಿಂದ ಚುನಾವಣೆ ನಡೆದಿದೆ. ಇವತ್ತು ಬ್ಯಾಂಕ್ ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ಆಗಿದೆ. ಆದ್ರೆ ಮುಂದೆ ಇವತ್ತೇನೋ ಆಡಳಿತ ಮಂಡಳಿ ಬಂದಿದೆ, ಚುನಾವಣೆ ಆಗಿದೆ. ಇನ್ನು ಕೆಲವೊಂದು ಹೈಕೋರ್ಟ್ ಅಲ್ಲಿ ಇರೋದ್ರಿಂದ ನಿನ್ನೆನೂ ಒಂದು ಮುಕ್ತಾಯ ಆಗಿದೆ. ಕೆಲವೇ ದಿನಗಳಲ್ಲಿ ಅಲ್ಲಿ ಆಡಳಿತ ಮಂಡಳಿ ರಚನೆ ಆಗುತ್ತೆ. ಈ ಒಂದು ಸಂಸ್ಥೆ ಏನಿದೆ ನಮ್ಮ ಜಿಲ್ಲೆಯಲ್ಲೇ ಅಲ್ಲ, ಇಡೀ ದೇಶದಲ್ಲೇ ರೈತರ 2 ಕಣ್ಣುಗಳು ಯಾವ್ದಪ್ಪ ಅಂದ್ರೆ, ಒಂದು DCC ಬ್ಯಾಂಕು, ಇನ್ನೊಂದು ಹಾಲು ಉತ್ಪಾದನೆ ಸಂಘಗಳು. ಇವೆರಡು ರೈತರ ಜೊತೆ ಇರ್ತಕ್ಕಂಥವು. ಇಂಥ ಒಂದು ಮಾತಾಡಕ್ ಶಾನ ಟೈಮ್ ఉంది. ಇಂಥ ಒಂದು ಸಂಸ್ಥೆಗಳೇನಿದೆ ಇದನ್ನ ನಾವು ಉಳಿಸ್ಕೋಬೇಕಾಗಿದೆ. ಇವತ್ತು ನೀವೆಲ್ಲರೂ ಗೊತ್ತಿದೆ, ಈ ಇಡೀ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಬ್ಯಾಂಕ್ ಅಕೌಂಟ್ ಹೊಂದಿರ್ತಕ್ಕಂಥ ಒಂದು ಶಾಖೆ ಇದು. ಕಸ್ಬಾ ತಾಲೂಕಿನಲ್ಲೇ ಪ್ರಥಮವಾಗಿ ಬ್ಯಾಂಕ್ ಅಕೌಂಟ್ ಇತ್ತು. ಎಲ್ಲಾ ರೀತಿಯಲ್ಲಿ ಇಲ್ಲಿ ಎಲ್ಲ ಒಳ್ಳೆ ವಿದ್ಯಾವಂತರಿದ್ರು, ರೈತರು ಎಲ್ಲರೂ ಸೇರಿ ಇದನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡ್ ಬಂದಿದ್ದಾರೆ. ಇಲ್ಲಿ ನೋಡ್ತಾ ಇದ್ರೆ ನೋಡಿ, 2020ನೇ ವರ್ಷಕ್ಕೆ 31 ಲಕ್ಷ ನಷ್ಟದಲ್ಲಿದೆ. ಅಂದ್ರೆ ಗ್ಯಾಪ್ ಅದು ಹಳೆ ಗ್ಯಾಪ್. ಹಿಂದೆ ಏನು ಸಂಘಗಳು ಸರಿಯಾಗಿ ನಡೆಯದೆ ಇದಾಗಿ ಅವಾಗೆಲ್ಲ ಕೇವಲ 300 ರೂಪಾಯಿ 500 ರೂಪಾಯಿ ಸಾಲ ಕೊಡ್ತಾ ಇದ್ದಿದ್ದಂತ ಸಂದರ್ಭ. 1 ಎಕರೆಗೆ ಬರೀ 300 ರೂಪಾಯಿ ಸಾಲ ಕೊಡ್ತಾ ಇರ್ತದ್ದು. ಇವತ್ತು 1 ಲಕ್ಷ ಮೇಲೆ, ಅಂದ್ರೆ ಆ ಸ್ಕೇಲ್ ಆಫ್ ಫೈನಾನ್ಸ್ ಏನೈತೆ ಆ ರೀತಿ ಸಾಲ ಕೊಡ್ತದೆ. ನೀವು ಹೊರಗಡೆ ಹೋಗಿ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡ್ರೆ 5 ಲಕ್ಷ ನೀವು ಸಾಲ ತಗೊಂಡ್ರೆ ತಿಂಗಳಿಗೆ ಎಷ್ಟು ಬಡ್ಡಿ ಕಟ್ಬೇಕು ಹೇಳ್ರಿ? ಒಂದು ತಿಂಗಳಿಗೆ ಎಷ್ಟು ಬಡ್ಡಿ ಕಟ್ಬೇಕು? ತಿಂಗಳ ಲೆಕ್ಕ ತಗೊಳ್ರಿ. ಒಂದು ತಿಂಗಳಿಗೆ 20,000 ಬರೋದಿಲ್ಲ. 50,000 ಡಿವೈಡೆಡ್ ಬೈ 12 5,000 ರೂಪಾಯಿ ಬರ್ತದೆ. 5,000 ರೂಪಾಯಿ ಇದ್ರೆ ವರ್ಷಕ್ಕೆ ಎಷ್ಟಾಯ್ತು? 60,000 ಆಯ್ತು. ಅದೇ ಇಲ್ಲಿ 1 ರೂಪಾಯಿ ಬಡ್ಡಿ ಕಟ್ಟಷ್ಟಿಲ್ಲ. ಕರೆಕ್ಟ್ ಆಗಿ ಒಂದು ವರ್ಷಕ್ಕೆ ನೀವು ರಿನ್ಯೂವಲ್ ಮಾಡ್ಕೊಂಡು ಆ 5,000ವನ್ನ ನೀವು ಯಾವ್ದೋ ಒಂದು ಕುರಿ ಮೇಯಿಸೋದಕ್ಕಾಗ್ಲಿ, ಕೋಳಿ ಸಾಕಾಣಿಕೆಗಾಗ್ಲಿ, ಇಲ್ಲ ವ್ಯವಸಾಯದ ಒಂದು ಇದಕ್ಕಾಗ್ಲಿ, ನೀವೇನು ಸಾಲ ತಗೊಳ್ತೀವಿ ಕ್ರಾಪ್ ಲೋನು ಪೂರ್ತಿ ವ್ಯವಸಾಯದ ಮೇಲೆ ಬಳಸಬಾರ್ದು. ಅದು ಸ್ವಲ್ಪ ಹಸು ಆಗ್ಬೋದು, ಕುರಿ ಆಗ್ಬೋದು, ಈ ರೀತಿ ತಗೊಂಡಾಗ ಅದು ಉತ್ಪತ್ತಿ ಆಗ್ತಾ ಇರ್ತದೆ. ನೀವು ಬೇರೆ ಇವತ್ತೇನಾಗಿದೆ ಅಂತಂದ್ರೆ, ದೊಡ್ಡವರು ಹೇಳ್ತಾರೆ, ತೆಲುಗುನಲ್ಲಿ ಒಂದು ಗಾದೆ ಇದೆ, ಎಬ್ಡು ಪೆಟ್ಟನ ಎಟ್ಲ ಪೆಟ್ಲೆ ದಿನಾಮ ಪೆಟ್ಟೆ ಬಾಕ್ಸಲ್ಲಿ ಹಾಲು ಪೆಟ್ಬಿಡ್ತು ಅಂತ. ಹಂಗೆ ಇವತ್ತು ಚಕ್ರ ಬಡ್ಡಿ 5%, 10%, 15% ಬಡ್ಡಿ ಇದ್ರೆ ಕರೆಕ್ಟ್ ಟೈಮ್ಗೆ ತಗೊಂಡೋಗಿ ಕೊಡ್ತಾರೆ. ಇವ್ರು ಹುಡ್ಕೊಂಡಾಗ ಅವ್ರ ಮನೆ ಹತ್ರ ಕೊಟ್ಬಿಟ್ಟು ಬರ್ತಾರೆ.
ಅವ್ನ ಮನೆ ಹತ್ರ ಬಂದು ಗಾಡಿ ಆರಾಮ್ ನೋಡೋಷ್ಟೊತ್ತಿಗೆ ಮರ್ಯಾದೆ ಹೋಗುತ್ತಂತ ಬೈಕ್ಗೆ ರಾಣ 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 ಅಂತಾರೆ. ಅದೇ ₹1 ₹2 ಯಾರಿಗಾನ ಬಡ್ಡಿ ಕೊಟ್ಟಿಟ್ಟೆ ಏನ್ ನೀವು ಧರ್ಮಾనికి ಇಚ್ಚಿಡ್ಲೇದು ಇಸ್ತಾಂ ಪದ ಅಂತಾರೆ. ಇವತ್ತು ನಮ್ಮ ಬ್ಯಾಂಕಿನ ಪರಿಸ್ಥಿತಿ ಆ ತರ ಆಗಿದೆ. ಇವತ್ತು ಶೂನ್ಯ ಬಡ್ಡಿನಲ್ಲಿ ಸಾಲ ಕೊಡ್ತಾ ಇರ್ತಾರೆ ಎಲ್ಲಾ ರೈತರಿಗೂ. ಇದನ್ನ ನಮ್ಮ ರೈತರು ಉಪಯೋಗಿಸ್ಕೋಬೇಕು. ಒಂದು ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ನೀವು ₹1,00,000 ಸಾಲ ತಗೋಬೇಕಾದ್ರೆ ಎಷ್ಟು ಸಾರಿ ಹೋಗ್ಬಿಟ್ಟು ಅವ್ರ ಮ್ಯಾನೇಜರ್ ಹತ್ರ ಕೈ ಕೊಟ್ಕೊಂಡು ನಿಂತ್ಕೋಬೇಕು. ಇಲ್ಲ ಆ ತರ ಇಲ್ಲ, ಬಂದ್ಬಿಟ್ಟು ಎಂಪ ಮೋಹನಪ್ಪ ನಾಕ್ ಲೋನ್ ಇಚ್ಚ ಕೈಲ್ಲ ಕೇಳ್ತಕ್ಕಂಥ ಅಧಿಕಾರ ನಿಮ್ಮೆಲ್ರಿಗೂ ಇದೆ. ಇಲ್ಲವ್ರೆ ಇಲ್ಲಿ ಏನು ಕಾರ್ಯದರ್ಶಿ ಇದ್ದಾರೆ, ನಿಮ್ಗೆ 24 ಗಂಟೆ ಸಿಗ್ತದೆ. ಬ್ಯಾಂಕಲ್ಲಿ ಹಂಗಿಲ್ಲ, 5:30 ಮೇಲೆ ಬಾಗಿಲಾಕ್ರೆ ನೀವು ಒಳಗಡೆ ಹೋಗಕ್ಕಾಗೋದಿಲ್ಲ. ಕಾರ್ಯದರ್ಶಿ ಮನೆ ಹತ್ರ ಹೋಗ್ಬಿಟ್ಟು ನೀವು ಬೇಕಾದ್ರೆ ಏನಪ್ಪ ನನ್ ತುರ್ತಿದೆ, ನಮ್ಮ ರೈತರ ಒಂದು ಇದಕ್ಕೋಸ್ಕರ ಇದನ್ನ ಬಳಸ್ಕೊಳ್ತಕ್ಕಂಥ ಶಕ್ತಿ ಇದೆ. ಆದ್ರೆ ಇದನ್ನ ನಾವು ಇವತ್ತು ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಇವತ್ತೆಲ್ಲ PLD ಬ್ಯಾಂಕ್ ಕಡೆ ಯಾರು ಜನ ಹೋಗ್ತಾ ಇಲ್ಲ. ಕಾರಣ ಯಾಕೆ? ಕೋಟ್ಯಾಂತರ ರೂಪಾಯಿ ಸಾಲ ಇಲ್ಲೇ ಸಿಗ್ತಾ ಇರ್ಬೇಕಾದ್ರೆ ನಾವು ಅಲ್ಯಾಕೆ ಹೋಗ್ಬೇಕು ಅಂತ. ಆದ್ರೆ ಇದನ್ನ ಉಳಿಸ್ಕೋಬೇಕಾಗಿದೆ. ಇವತ್ತು ನೋಡಿ 2021-20 10 ಲಕ್ಷ ಬಂದಿದೆ ಲಾಭ. ಮತ್ತೆ 21-22ಗೆ ಇದು ಬರೀ 48,000 4 ಲಕ್ಷಕ್ಕೆ ಬಂದಿದೆ. ಅದೇ 23ಗೆ 4,91,000. 23-24ರಲ್ಲಿ ನಷ್ಟ ಬಂದಿದೆ. ಏನ್ ಕಾರಣ ಇದು? ವಸೂಲಾತಿದ ಏನ್ ಮಹಿಳಾ ಸಂಘಗಳು SHG ವಸೂಲಾತಿ ಪ್ರಾಬ್ಲಮ್. ಈ ಸರಿಯ ಸ್ವಲ್ಪ 1,14,000 ಬಂದಿದೆ. ಆದ್ರೆ ಇಷ್ಟು ವರ್ಷದ ನೀವು ಏನು ಇಷ್ಟೆಲ್ಲ ಲಾಭಗಳು ತಗೊಂಡ್ಬಂದಿದ್ದು ಏನ್ ಹಳೆ ನಿಮ್ದು ಸಾಲ ಇತ್ತು ಅದಕ್ಕೆ ಹೋಗಿ ಇನ್ನ 11 ಲಕ್ಷ ಸಾಲದಲ್ಲಿದ್ದೀವಿ. ಆದ್ರೆ ಇವತ್ತು ಸೊಸೈಟಿಗೆ ಏನ್ ಲಾಭ ಬರುತ್ತೆ ಅಂತಂದ್ರೆ, ಏನು ನಮ್ಮ ಒಂದು DCC ಬ್ಯಾಂಕಿಂದ ಇಲ್ಲಿ ಸಾಲ ತಗೊಳ್ತೀವಿ, ಆ ಸಾಲನ ವಸೂಲಾತಿ ಮಾಡಿ ಕಟ್ಟಿದಾಗ KCC ನಲ್ಲಿ ನೀವು ಕರೆಕ್ಟ್ ಆಗಿ ಕೊಟ್ರೆ ಏನ್ ಬರುತ್ತೆ ಬಡ್ಡಿ, ಅದರಲ್ಲಿ 2% ನಿಮ್ಮ ಒಂದು ಸೊಸೈಟಿಗೆ ವರ್ಗಾವಣೆ ಮಾಡ್ತಾರೆ. SHG ಸಾಲದಲ್ಲಿ ಏನ್ ಬಡ್ಡಿ ಬರುತ್ತೆ ಅದರಲ್ಲಿ 2% ಮತ್ತೆ ನಿಮ್ಗೆ ವಾಪಸ್ಸು ಕೊಡ್ತಾರೆ. ಅದೇ ಇಲ್ಲಿ ನಡೀತಕ್ಕಂಥದ್ದು. ಅದು ಬಿಟ್ಟರೆ ನೀವೇನಲ್ಲಿ ಕೌಂಟ್ರಲ್ಲಿ ಏನು ಮಾಡ್ತೀರಿ ಅದ್ರ ಮೇಲೆ ವ್ಯಾಪಾರ ಲಾಭ. ಆದ್ರೆ ಇದು ಯಾರ್ದು ದುಡ್ಡು? ನಮ್ದೇ ದುಡ್ಡು. ಇದನ್ನ ನಾವೇನು ಸದುಪಯೋಗ ಪಡಿಸ್ಕೊಟ್ರೆ ಇವತ್ತು ಚಕ್ರ ಬಡ್ಡಿ ಒಬ್ಬ ಬೇರೆಯವ್ರ ಹತ್ರ ತಗೊಳ್ಳಿ. ಇವಾಗ ಏನ್ ನಾನು ಅವಾಗ ಬ್ಯಾಂಕ್ ಕ್ಯಾಲ್ಕುಲೇಷನ್ ಸಿಂಪಲ್ ಆಗಿ ಹೇಳಿದೆ, ಅದೇ ನೀವು 2% ಬಡ್ಡಿಗೆ ಹೋದ್ರೆ 5 ಲಕ್ಷಕ್ಕೆ ಎಷ್ಟಾಯ್ತು ಒಂದು ತಿಂಗಳಿಗೆ? 5 ಲಕ್ಷಕ್ಕೆ 20,000 ಆಯ್ತಾ? 10,000 ಆಯ್ತು. ಒಂದು ವರ್ಷಕ್ಕೆ ಎಷ್ಟಾಯ್ತು ಯೋಚನೆ ಮಾಡಿ. ಇಲ್ಲಿ ನೀವು ಆ ಬಡ್ಡಿ ಮಾತ್ರ ಕಟ್ತಾ ಇದ್ರೆ ನಿಮ್ಮ ಅಸಲು ತೀರೋಗುತ್ತೆ. ಎಲ್ಲಾ ರೀತಿಯ ಸಾಲ ಸೌಲಭ್ಯನೂ ಇದೆ. ಇವತ್ತು ಏನ್ ತಾವಿದ್ದೀರಿ, ಯಾರ್ಯಾರು ನಮ್ಮ ರೈತರು ಸಾಲ ತಗೊಂಡು ಕಟ್ಟಿಲ್ವೋ, ಮುಂದೆ ಈಗಿನ ವ್ಯವಸ್ಥೆನಲ್ಲಿ ಬೇರೆ ಕಡೆಯಲ್ಲಿ ಸಾಲ ತಗೊಳಕ್ ಆಗೋದಿಲ್ಲ. ಅವ್ರಿಗೆಲ್ಲ ಮನವರಿಕೆ ಮಾಡಿ, ಏನ್ ನಮ್ಮ ಒಂದು ಆಡಳಿತ ಮಂಡಳಿ ಕೆಲವೊಂದು ನಿರ್ದೇಶಿತ ಒಂದು ಸ್ಥಾನಗಳು ಹೈಕೋರ್ಟ್ ಅಲ್ಲಿ ಇದ್ದಿದ್ರಿಂದ ಈಗ ಅಧ್ಯಕ್ಷ ಚುನಾವಣೆ ನಡೆದಿಲ್ಲ. ಈಗ ಅತಿ ಶೀಘ್ರದಲ್ಲಿ ಅದನ್ನು ಇವತ್ತು ಎಲ್ಲಾನು ಹೈಕೋರ್ಟ್ ಅಲ್ಲಿ ವ್ಯಾಜ್ಯ ಮುಕ್ತಾಯ ಆಗ್ತಾ ಇದೆ. ಆಡಳಿತ ಮಂಡಳಿ ಬಂದ ತಕ್ಷಣ ನಾನು ಈಗಾಗಲೇ ನಮ್ಮ ಮೋಹನ್ ಹೇಳ್ದಂಗೆ ನಾನು ಒಬ್ಬ ರೈತನೇ, ರೈತರ ಕಷ್ಟ ಏನು ಅಂತ ಗೊತ್ತಿದೆ. ನಮಗೂ ಆಲಂಗೂರು ಚಿನ್ನಣ್ಣ ಮತ್ತು ಮಣ್ಕಲ್ ವೆಂಕಟೇಶಣ್ಣವ್ರ ಗೈಡಿನಲ್ಲಿ ನಾವು ಬೆಳೆದು ಬಂದಿರೋದು. ಅವರು ಯಾವತ್ತೂ ನಮ್ಗೆ ದುಡ್ಡು ಮಾಡೋದು ಕಳ್ಸಿಲ್ಲ, ಜನರ ಒಂದು ಸರ್ವಿಸ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಕಲ್ಸಿದ್ದಾರೆ ವಿನಃ ದುಡ್ಡು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಕಲ್ಸಿಲ್ಲ. ಇವತ್ತು ಅದೇ ಒಂದು ಆಶಯ ಆಕಾಂಕ್ಷೆ ಇಟ್ಕೊಂಡು ಏನು ನಮ್ಮ ಶಾಸಕರಾದಂತ ಸಮೃದ್ಧಿ ಮಂಜುನಾಥ್ ಅವರು ಇದ್ದಾರೆ, ಅವರ ಒಂದು ಮಾರ್ಗದರ್ಶನ ಎಲ್ಲ ನಮ್ಮ ಮುಖಂಡರು ಈ ಒಂದು ತಾಲೂಕಿನಲ್ಲಿ ಒಳ್ಳೆ ಸೇವೆ ಮಾಡಬೇಕು. ಎಲ್ಲ ರೈತಾಪಿ ವರ್ಗ ಇವತ್ತು ಯಾರು ಎಷ್ಟೇ ಏನೇ ಹೇಳಿದ್ರು ನಾವೆಲ್ಲ ನೋಡ್ತಾ ಇದೀವಿ. ಸಣ್ಣ ಒಂದು ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥವ್ರು ಇವತ್ತೆಷ್ಟೋ ನೆಮ್ಮದಿಯಾಗಿದ್ದಾರೆ. ಆದ್ರೆ ರೈತರಿಗೆ ಆ ನೆಮ್ಮದಿ ಇಲ್ಲ. ಕಾರಣ ಏನಂತಂದ್ರೆ ಏನ್ ಬೆಳೆ ಮಾಡ್ತೀವಿ ಅದಕ್ಕೆ ತಕ್ಕಂತ ಪ್ರತಿಫಲ ಬರ್ತಲ್ಲ. ಅದನ್ನ ಮನಗೊಂಡು ಇವತ್ತು ಸರ್ಕಾರ 0% ಬಡ್ಡಿನಲ್ಲಿ ಸಾಲ ಕೊಟ್ಟು ರೈತರ ಆರ್ಥಿಕವಾಗಿ ಸ್ವಾವಲಂಬಿಗಳಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಬಡ್ಡಿ ಇಲ್ಲದೆ ಸರ್ಕಾರ ಸಾಲ ಕೊಡ್ತಾ ಇದೆ. ಅದನ್ನ ಮಧ್ಯವರ್ತಿಯಾಗಿ DCC ಬ್ಯಾಂಕು ಮತ್ತು ನಮ್ಮ ಸೊಸೈಟಿ ನಾವೇನು ಇಲ್ಲಿ ನಿರ್ವಹಿಸ್ತಾ ಇದ್ರೆ. DCC ಬ್ಯಾಂಕ್ ಯಾವುದು ಸುಮ್ಮನೆ ದುಡ್ಡು ಬರೋದಿಲ್ಲ, ಅವರು ನಬಾರ್ಡ್ ಇಂದ ಸಾಲ ತಗೊಂಡ್ಬರ್ಬೇಕು, ಅಪೆಕ್ಸ್ ಬಾಲಿಂದ ಸಾಲ ತಗೊಂಡ್ಬರ್ಬೇಕು. ಇವತ್ತಲ್ಲ ಆಡಳಿತ ಮಂಡಳಿ ಏನು ಗೋವಿಂದಗೌಡರು 10 ವರ್ಷ ಇದ್ರು, ನೀವೆಲ್ಲ ನೋಡಿದ್ರೆ ನಾವ್ಯಾರು ಊಹೆ ಮಾಡಿಲ್ಲ. ಈ ಒಂದು ಸೊಸೈಟಿಗಳಲ್ಲಿ ಇಷ್ಟೆಲ್ಲ 1 ಕೋಟ್ಯಾಂತರ ರೂಪಾಯಿ ಸಾಲ ಕೊಡ್ತೀವಿ ಅಂತ ಯಾರು ಕನಸು ಮನಸ್ಸಿನಲ್ಲೂ ಸಹ ನೆನೆಸಿರ್ಲಿಲ್ಲ. ಆ ರೀತಿಯಾಗಿ ಇಲ್ಲಿ ನಾವು ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ನಾನು ಏನು ಎಷ್ಟು ದಿವಸ ನಾನು ನಿರ್ದೇಶನ ಇರ್ತೀನಿ, ನನ್ನ ಒಂದು ಗುರಿ ಒಂದೇ, ಪ್ರತಿಯೊಬ್ಬ ರೈತನಿಗೂ ನಮ್ಮ DCC ಬ್ಯಾಂಕ್ ನಲ್ಲಿ ಸಾಲ ಇರಬೇಕು. ಅವ್ನು ಬೇರೆ ಕಡೆ ಚಕ್ರ ಬಡ್ಡಿಗೆ ಹೋಗೋದನ್ನ ತಪ್ಪಬೇಕು.
ಅದು ನಾನಂತೂ ಯಾವುದೇ ಇಲ್ಲಿ ಪಕ್ಷ ನೋಡೋದಿಲ್ಲ, ಜಾತಿ ನೋಡೋದಿಲ್ಲ, ಎಲ್ಲರೂ ನಾವು ರೈತ ಆ ಒಂದೇ ನಮ್ಮ ಎಲ್ಲರಲ್ಲಿ ಇರ್ಬೇಕು. ಮುಂದೆ ಯಾರು ಇಲ್ಲಿ ಚುನಾವಣೆಯಾಗಿ ನಾವು ಆಡಳಿತ ಮಂಡಳಿ ಬರ್ತಿರೋ ಅದಕ್ಕೆ ನಾನು ಸಹಕಾರ ಕೊಡಕ್ ಸಿದ್ಧವಾಗಿದ್ದೀನಿ. ನೀವು ರೈತರದ್ದು ಏನೇ ತಗೊಂಬನ್ನಿ, ನಾನು ತಗೊಂಬಂದು ನಾನು ನಿಮ್ ಜೊತೆಲಿ ನಿಂತು ನಿಮ್ಗೆ ಏನ್ ಬೇಕು ಈ ಒಂದು ಸಂಘದ ಬೆಳವಣಿಗೆಗೆ ಸಹಕಾರ ಕೊಡೋದಕ್ಕೆ, ರೈತರ ಬೆಳವಣಿಗೆ ಸಹಕಾರ ಕೊಡೋಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾ, ಇವತ್ತು ಎಲ್ಲರಲ್ಲೂ ಇಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರಲ್ಲೂ ನನ್ನ ಮನವಿ ಏನಂತಂದ್ರೆ, ಏನ್ ನಮ್ಮ ತಾಯಂದ್ರ ಮಹಿಳಾ ಸಂಘದವರು ಸಾಲ ತಗೊಂಡಿದ್ದಾರೆ, ಕಟ್ಟಿದೆ ಬಾಕಿ ಉಳಿಸ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಮನವರಿಕೆ ಮಾಡಿ, ಅವ್ರಿಗೂ ಸಹ ಕಷ್ಟ ಇದೆ. ಇವತ್ತು ನೋಡಿ, ಅವರು ಏನು ಧರ್ಮಸ್ಥಳ ಸಂಘದಲ್ಲಿ 16% 18% ಬಡ್ಡಿ ಇದೆ. ಪ್ರತಿ ವಾರ ಒಂದು ವಾರ ತಪ್ಪದೆ ಪ್ರತಿಯೊಬ್ಬರು ಕಟ್ತಾರೆ. ನಮ್ಮ ತಾಲೂಕಲ್ಲಿ ತಗೊಳ್ಳಿ, 1,000 ಸಂಘ ಇದ್ರೆ 999 ಸಂಘ ಸರಿಯಾಗಿ ಅವರು ಮರುಪಾವತಿ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಮ್ಮ ಬಡ್ಡಿನೇ ಇಲ್ಲ. ಯಾಕೆ ಆಗ್ತಾ ಇಲ್ಲ? ತಾವೇನು ಸಿಬ್ಬಂದಿ ಇದ್ದೀರಿ, ತಾವೂ ಸಹ ಅಷ್ಟೇ. ಇವತ್ತು ನಿಮ್ಗೆ ಒಂದು ಗೌರವವಾಗಿರ್ತಕ್ಕಂಥ ಜೀವನ ಕೊಟ್ಟಿದೆ ಈ ಸಂಸ್ಥೆ, ನಿಮ್ಗೆ ಗೌರವವಾಗಿರ್ತಕ್ಕಂಥ ಒಂದು ಜೀವನ ಕೊಟ್ಟಿದೆ. ಅದರ ಒಂದು ಇದಕ್ಕೆ ತಕ್ಕಂಗೆ ನಾವು ಕೆಲಸ ಮಾಡಿ ಈ ಸಂಸ್ಥೆನ ಉಳಿಸ್ಕೊಂಡ್ರೆ ನಿಮ್ಗಿನ್ನೂ ಹೆಚ್ಚಿನ ಸಂಬಳ, ನಿಮ್ಮ ಆಡಳಿತ ಮಂಡಳಿ ಏನಿದೆ ಅವ್ರ ಮೇಲೆ ನೀವು ಹೆಚ್ಚಿಗೆ ಮಾಡಿ, ನಮ್ಮಿಂದ ನೋಡಿ ಇಷ್ಟು ನಾವು ಈ ಸಂಸ್ಥೆಗೆ ಇಷ್ಟೆಲ್ಲ ನಾವು ದುಡಿತಾ ಇದ್ವಿ, ಲಾಭ ತುಂಬ್ತಾ ಇದ್ವಿ, ನಮ್ಗಿನ್ನೂ ಹೆಚ್ಚಿನ ವೇತನ ಕೊಡಿ ಅಂತ ಹೇಳ್ಬಿಟ್ಟು ತಗೊಳ್ಳೋದಕ್ಕೋಸ್ಕರ ನಿಮ್ಗೆ ಅವಕಾಶ ಇರುತ್ತೆ. ನಾವು ಅಷ್ಟೇ, ಏನ್ ನಾವು ಇದೆ ಇಂಥ ಸೊಸೈಟಿ ಅಂದ್ರೆ ನಾವು ಅಲ್ಲಿ ನಮಗೂ ಗೌರವ ಇರುತ್ತೆ. ಯಾವಾಗ ಅಲ್ಲಿ ನಮ್ಗೆ ಗೌರವ ಇರುತ್ತೆ, ನಾವು ನಿಮ್ಗೆ ಆ ಗೌರವ ಕೊಡ್ತೀವಿ. ನಮ್ಮ ಸಿಬ್ಬಂದಿ ಏನಿದೆ ನಿಮ್ಗೆ ನಾವು ಅದೇ ಗೌರವ ಕೊಡ್ತೀವಿ. ಅದರಿಂದ ವಸೂಲಾತಿಗೂ ಸಹ ತಾವು ಮುತುವರ್ಜಿಸಬೇಕು. ನನ್ನ ಕರೆದ್ರೆ ನಾನು ಸಹ ನಿಮ್ಗೆ ಎಲ್ಲಿದೆ, ನಾನು ಯಾವುದೇ ಗ್ರಾಮಕ್ಕೆ ಬೇಕಾದ್ರೆ ನಾನು ಬರೋದಕ್ಕೆ ಸಿದ್ಧವಾಗಿದ್ದೀನಿ. ಯಾಕಂದ್ರೆ ನನಗೆ ನಮ್ಮ ಒಂದು ರೈತರ ಜೀವನಾಡ ಆಗಿರ್ತಕ್ಕಂಥ ಈ ಸಂಸ್ಥೆನ ಉಳಿಸೋದಕ್ಕೋಸ್ಕರ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ಬಿಟ್ಟು ಹೇಳ್ತಾ, ಇವತ್ತು ನನ್ನ ಕರೆಸಿ ಮಾತಾಡೋಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ಸಹ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.